ಜೀವನ ಅಂದ್ರೆ ನಾವು ಅಂದ್ಕೊಂಡಾಗೆ ಇರೋದಿಲ್ಲ. ಬಾಲ್ಯದಲ್ಲಿ ಕನಸು ದೊಡ್ಡದು, ಆದ್ರೆ ದೊಡ್ಡವರಾದ್ಮೇಲೆ ಜವಾಬ್ದಾರಿ ದೊಡ್ಡದು. ನಮ್ಗೆ ಸಿಗೋದಿಲ್ಲ ಅನ್ನೋದು ಸಾಧನೆ ಅಲ್ಲ, ಅದಕ್ಕೆ ನಾವು ಕೊಡೋ ಕಾರಣಗಳು. ಒಬ್ನು ಬಡವನಾಗಿ ಹುಟ್ಟಿದ್ರೆ ಅದು ಅವನ ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯ್ತಾನೆ ಅಂದ್ರೆ ಅದು ಅವನ ನಿರ್ಧಾರ. ಜೀವನದಲ್ಲಿ ಯಾರೂ ನಿಮಗಾಗಿ ಬರೋದಿಲ್ಲ, ನೀವೇ ನಿಮ್ಮ ಕತೆ ಬರೀಬೇಕು. ನಿಮ್ಮ ಕನಸು, ನಿಮ್ಮ ಹೊಣೆ, ನಿಮ್ಮ ಜಯ ಕೂಡ ನಿಮ್ಮದೇ ಆಗ್ಬೇಕು. ಜಾತಿ ಇದು ಮನುಷ್ಯನು ಸೃಷ್ಟಿಸಿದ ಒಂದು ಗೋಡೆ. ಅದರ ನೆನ್ಪಿಡಿ, ಮನುಷ್ಯನ ದೇವರು ಒಂದೇ ರೀತಿಯಲ್ಲಿ ಸೃಷ್ಟಿಸಿದಾನೆ. ನಾವು ಹುಟ್ಟುವಾಗ ಯಾರಿಗೂ ಜಾತಿ ಇರಲ್ಲ, ಸಾವು ಬಂದಾಗ ಕೂಡ ಜಾತಿ ಜೊತೆಗೆ ಬರಲ್ಲ. ಹಾಗಿದ್ರೆ ಮಧ್ಯದಲ್ಲಿ ಮಾತ್ರ ಯಾಕೆ ಈ ಭೇದ? ನಿನ್ನ ರಕ್ತದ ಬಣ್ಣ ಏನು? ಕೆಂಪೆ. ನಿನ್ನ ಕನಸುಗಳಿಗೂ ಜಾತಿ ಇದೆಯಾ? ಇಲ್ಲ. ಹಾಗಿದ್ರೆ ಯಾಕೆ ಇನ್ನೂ ನಾವು ಜಾತಿಯ ಹೆಸರಿನಲ್ಲಿ ದೂರವಾಗ್ತೀವಿ? ನಿಜವಾದ ದೊಡ್ಡತನ ಹಣದಲ್ಲಿಲ್ಲ, ಜಾತಿಯಲ್ಲಿಲ್ಲ, ನಿನ್ನ ಮನಸ್ಸಿನಲ್ಲಿದೆ, ನಿನ್ನ ಮಾನವೀಯತೆಯಲ್ಲಿದೆ. ಇಂದು ನೀನ್ ಯಾರನ್ನಾದ್ರೂ ಜಾತಿ ನೋಡಿ ಕೀಳಾಗಿ ಕಾಣ್ತೀಯಾ, ನಾಳೆ ಅದೇ ಜಗತ್ತು ನಿನ್ನನ್ನ ಮೌಲ್ಯವಿಲ್ಲದವನಂತೆ ನೋಡಬಹುದು. ಆದ್ರಿಂದ ಜಾತಿ ಬೇಡ, ಮಾನವೀಯತೆ ಬೇಕು. ದ್ವೇಷ ಬೇಡ, ಪ್ರೀತಿ ಬೇಕು. ಭೇದ ಭಾವ ಬೇಡ, ಸಮಾನತೆ ಬೇಕು. ನಾವು ಬದಲಾದ್ರೆ ಮಾತ್ರ ಸಮಾಜ ಬದಲಾಗ್ತದೆ. ಜನರು ಕೇಳ್ತಾರೆ, ನೀವು ಜೀವನದಲ್ಲಿ ಏನು ಸಾಧಿಸಿದ್ದೀರಿ? ಆದ್ರೆ ಯಾರೂ ಕೇಳೋದಿಲ್ಲ, ನೀವು ಎಷ್ಟು ಬಾರಿ ಸೋತಿದ್ದೀರಿ ಮತ್ತು ಮತ್ತೆ ಎದ್ದಿದ್ದೀರಿ. ಸೋಲು ಅನ್ನೋದು ನಿನ್ನ ನಿಲ್ಸೋಕ್ ಬರೋದಿಲ್ಲ, ನಿನ್ನನ್ನು ಬಲವಾಗ್ಸೋಕ್ ಬರುತ್ತೆ. ನಿನ್ನ ನೋಡಿ ನಕ್ಕವ್ರನ್ನ ನೆನ್ಪಿಟ್ಕೋ, ಒಂದು ದಿನ ಅವರೇ ನಿನ್ ಕತೆ ಕೇಳ್ತಾರೆ. ನಿನ್ನ ಜೀವನ, ನಿನ್ನ ಹೋರಾಟನ, ನಿನ್ನ ಪ್ರತಿಫಲನ ಇಲ್ಲಿ ಯಾರಿಗೂ ಸಾಬೀತ್ ಮಾಡ್ಬೇಕಾಗಿಲ್ಲ. ನೀನು ನಿನಗೆ ಸರಿ ಅನ್ಸಿದ್ರೆ ಸಾಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿದಾರ.